ಹೋದ್ವಾರ ನಮ್ ಸಿಂಗರ್ ರವಿ ಅಣ್ಣ ಹಾಡು ಹೇಳಿದ್ ಕೇಳ್ಬಿಟ್ಟು ನಮ್ ಕನ್ನಡ ತಾಯಿ ಮಕ್ಕಳೆಲ್ಲ ಎರಡ್ ಕೈ ಸೇರ್ಬಿಟ್ಟು ಚಪ್ಪಾಳೆ ತಟ್ಬಿಟ್ಟಿದ್ರು. ಅದ್ರಲ್ಲಿ ನಾನು ಕೂಡ ಒಬ್ಬ. ತಂದೇನು ಪಿಸು ಮಾತು ಜೇಬಲ್ಲಿ, ಕಂಡೇನು ಹಸಿ ಮಿಂಚು ಕಣ್ಣಲ್ಲಿ, ಬಂದೇನು ತುಸು ದೂರ ಜೊತೆಯಲ್ಲಿ, ಮರೆತು ಮೈ ಮನ. ಯಾಕಂದ್ರೆ ಅಷ್ಟು ಅದ್ಭುತವಾಗಿತ್ತು ಹಾಡು. ಅವರಿಗೆ ಕರ್ಕೊಂಬಂದ್ಬಿಟ್ಟು ಆಡ್ಸಿದವ್ರಿಗೂ ಕೊಂಡಾಡಿದ್ರು. ಇದ್ರ ಬಗ್ಗೆ ತಿಳ್ಕೊಂಡವ್ರು ಹೇಳ್ತಾರೆ ಆಟೋ ಟ್ಯೂನ್ ಹಾಕಿದ್ರೆ ನಮ್ದು ಕೂಡ ಇದೇ ತರ ವಾಯ್ಸ್ ಬರುತ್ತೆ ಅಂತ. ಅದಕ್ಕೆ ಅವ್ರಿಗೆ ಒಂದ್ ಸ್ವಲ್ಪ ಜನ ಕ್ಯಾಕ್ರಸ್ ಕೂಡ ಹೋಗಿದ್ದಾರೆ. ಹಂಗೆ ಹಾಡು ಹೇಳಕ್ ಕರ್ಕೊಂಬಂದಿರ ಅವ್ನು ಕೂಡ ಹೇಳ್ತಾನೆ ಬ್ರೋ ಆ ತರ ಆಟೋ ಟ್ಯೂನ್ ಹಾಕಿಲ್ಲ ಅಂತ. ಅವ್ರು ಹಾಕಿರೋ ಕಮೆಂಟ್ಗೆ ಇವ್ರು ರಿಪ್ಲೈ ನೋಡಿದ್ಮೇಲೆ ರವಿ ಅಣ್ಣ ಮತ್ತೆ ಇವ್ರ ಬಗ್ಗೆ ಅನ್ಸಿದ್ದೊಂದೇ, ನನ್ನಿಂದ ನಿನ್ನ ದೂರ ಮಾಡಲು ಎಂದೂ ಆಗಲ್ಲ. ಗೋಡೆಗಳು ಬಿರ್ಕ್ಬಿಟ್ಟಂಗೆ ಇವ್ರಿಬ್ರು ನಡುವೆ ಏನ್ ಬಿರ್ಕ್ಬಿಡ್ತೋ ಗೊತ್ತಿಲ್ಲ. ಆಮೇಲೆ ಬಿಟ್ರು ನೋಡಿ ರಿಯಾಲಿಟಿ. ನಿನ್ನ ಬೆರಳು ಹಿಡಿದು ನಾನು ನೀರ ಮೇಲೆ ಬರೆಯಲೇನು. ಮಾರಲ್ ಆಫ್ ದ ಸ್ಟೋರೀಸ್, ನೀವೇನೇ ಮುಚ್ಚಿಟ್ಟಿದ್ರು ಒಂದಲ್ಲ ಒಂದಿನ ಸತ್ಯ ಅನ್ನೋದು ಹೊರಗೆ ಬಂದೇ ಬರುತ್ತೆ. ನೀವೇನೇ ಶೇರ್ ಮಾಡಿದ್ರು ನಿಮ್ಮ ಆತ್ಮೀಯ ಅಂತ ಅದು ಕೂಡ ಇನ್ನೊಬ್ರ ಹತ್ರ ಶೇರ್ ಆಗಿರುತ್ತೆ ಅಷ್ಟೇ. ದೊಡ್ಡ ಸಿಂಗರ್ ಆದ್ಮೇಲೆ ದೊಡ್ಡ ಸಮಸ್ಯೆ ಬಿದ್ದಿದ್ದಿ. ಎಂತಕ್ಕೆ ಎದ್ದಿಕ್ಕಿದಂಗೆ ಎಂತ ಆಯ್ತಂತ ಗೊತ್ತಲ್ಲ, ಕಣ್ ಬಿಟ್ಟ ಎಂತ ಆಯ್ತಂತ ಗೊತ್ತಾಗ್ತಲ್ಲ.